ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಗ್ರಂಥಗಳಲ್ಲಿ ದೊಡ್ಡ ದೊಡ್ಡ ಮಹಾಗ್ರಂಥಗಳಲ್ಲಿ ಮನುಷ್ಯನ ಅತ್ಯಂತ ಪ್ರಮುಖವಾದಂತಹ ವಸ್ತುಗಳನ್ನು ಮನುಷ್ಯ ಹೇಗೆ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ, ಹೇಗೆ ನೋಡಬೇಕು ಜಾತಕ ಮುಖಾಂತರ ಅನ್ನುವಂಥ ವಿಚಾರಗಳಿದೆ. ವಸ್ತು ಅಂತಲೇ ಅಲ್ಲ, ಯಾವುದೇ ಇರ್ಬೋದು, ವಿವಾಹ, ದಾಂಪತ್ಯ ಸಂತಾನ ಇತ್ಯಾದಿಗಳಾಗಿ, ಉದ್ಯೋಗ ವ್ಯಾಪಾರಾದಿಗಳಾಗಿ. ಅದೇ ರೀತಿಯಲ್ಲಿ ಬಂಗಾರ ಅನ್ನುವಂಥ ವಿಚಾರ ಬಂದಾಗ ಯಾವುದೇ ಮನುಷ್ಯ ಬಂಗಾರವನ್ನು ಪಡೆದರೆ ಎಷ್ಟು ಪ್ರಮಾಣದಲ್ಲಿ ಪಡಿಬಹುದು, ಅಥವಾ ಯಾವಾಗ ಪಡಿಬಹುದು, ಪಡೆದ್ರೆ ಕಳ್ಕೊಳ್ತಾನ, ಉಳಿಸ್ಕೊಳ್ತಾನ, ಯಾವಾಗ ಅವನಿಗೆ ಪಡೆಯುವ ಅವಕಾಶಗಳು ಸಿಗ್ತದೆ, ಅದನ್ನು ಎಷ್ಟು ಮಟ್ಟಿಗೆ ಅವನು ಉಪಯೋಗ ಪಡಿಸ್ಕೊಳ್ಬಹುದು, ಇದೆಲ್ಲ ವಿಚಾರಗಳು ಜ್ಯೋತಿಷ್ಯದಲ್ಲಿ ಬರ್ತದೆ, ಅದು ಗ್ರಂಥಗಳಲ್ಲಿ ಬರ್ತದೆ. ಅದರಲ್ಲಿ ಬಂದಾಗ ಅದರಲ್ಲೂ ಪ್ರತ್ಯೇಕವಾಗಿ ವಿಶೇಷವಾಗಿ ಎರಡು ಸ್ಥಾನಗಳನ್ನು, ಎರಡು ವಿಚಾರಗಳನ್ನು ತಿಳಿಸ್ತಾರೆ. ಒಂದು, ನಿಮ್ಮ ರಾಶಿ ಅಥವಾ ಲಗ್ನದಿಂದ 2ನೇ ಮನೆಯ ಅಧಿಪತಿ ಹಾಗೂ ಶುಕ್ರ ಗ್ರಹ ಬಂಗಾರದ ವಿಚಾರದಲ್ಲಿ ತಿಳಿಸ್ತಾರೆ. ಅಂದರೆ ಯಾವುದೇ ಮನುಷ್ಯ ಬಂಗಾರವನ್ನು ಸಂಪಾದನೆ ಮಾಡಬೇಕು ಅಂತಂದರೆ, ಈಗ ಬೇರೆ ಬೇರೆ ಮೂಲಕವಾಗಿ ಬರಬೇಕು ಬಂಗಾರ ಅಂದಾಗ ಬೇರೆ ಬೇರೆ ವಿಚಾರಗಳಿರುತ್ತೆ. ಪಂಚಮಾಧಿಪತಿ, ಭಾಗ್ಯಾಧಿಪತಿ, ಲಾಭಾಧಿಪತಿ, ಹೀಗೆಲ್ಲ ಇರ್ತದೆ, ಗುರುಗ್ರಹ ಇತ್ತೆಲ್ಲ ಇರ್ತದೆ. ಆದರೆ ಪರ್ಟಿಕ್ಯುಲರ್ ಆಗಿ ಬಂಗಾರ ಅನ್ನುವಂಥ ವಿಚಾರಕ್ಕೆ ಬಂದಾಗ ಮನುಷ್ಯನ ಅಂದರೆ ಜ್ಯೋತಿಷ್ಯ ಏನು ಹೇಳ್ತದೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನ ಜಾತಕದಲ್ಲಿ ದ್ವಿತೀಯಾಧಿಪತಿ ಹಾಗೂ ಶುಕ್ರನ ಸ್ಥಾನಗಳಿಂದ ಬಂಗಾರವನ್ನು ನೋಡಬೇಕು ಅಂತ ಹೇಳ್ತದೆ. ಅಲ್ಲಿಗೆ ಕರ್ಕಾಟಕ ರಾಶಿಯವರಿಗೆ ಬಂಗಾರದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಗೋಲ್ಡ್ ಲೋನಿಂದ ತಪ್ಪಿಸ್ಕೊಳ್ಳುವಂಥದ್ದು, ಅಥವಾ ಗೋಲ್ಡ್ ಖರೀದಿ ಬಂಗಾರ ಪರ್ಚೇಸ್ ಮಾಡಬೇಕಂದ್ರೆ ಏನು ಎತ್ತ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇನೆ ವಿಡಿಯೋನ. ಸೊ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯ ಮಹಿಳೆಯಾಗಿರ್ಬೋದು, ಪುರುಷರಾಗಿರ್ಬೋದು, ಈ ವಿಡಿಯೋ ರೀಚ್ ಆಗಬೇಕು. ಸೊ ಅದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಸುವರ್ಣ ಯೋಗ, ಬಂಗಾರದ ಯೋಗ, ಅದು ಬಂಗಾರ ಅಡಮಾನ ಇಡುವ ಯೋಗಗಳಾಗ್ಬಿಟ್ಟಿದೆ ಇವಾಗ. ಮೊದಲೆಲ್ಲ ಒಂದು 15-20 ವರ್ಷದ ಹಿಂದೆ, ಅಂದರೆ 2005, 6, 7 ಹಿಂಗೆ ಟೈಮಲ್ಲೆಲ್ಲ ನೀವು ಬಂಗಾರ ಅಡಮಾನ ಅಂದರೆ ಅದು ಸೇಟು ಅಂಗಡಿ ತೊಗೊಂಡು ಹೋಗ್ಬಿಟ್ಟು ಅಡ ಇಟ್ಬಿಟ್ಟು ಯಾರಿಗೂ ಗೊತ್ತಿಲ್ದಂಗೆ ಕದ್ದು ಮುಚ್ಚಿ ಹೋಗಿ ಅಡ ಇಟ್ಟು ಬಂದ್ಬಿಡೋರು. ಅಂದರೆ ಅನಿವಾರ್ಯ ಇದ್ದರೆ ಮಾತ್ರ ಬಂಗಾರ ಅಡ ಇಡೋರು, ಇಲ್ದರೆ ಇಡಕ್ಕೆ ಹೋಗ್ತಾ ಇರಲಿಲ್ಲ ಎಲ್ಲರೂ. ಯಾಕೆಂದರೆ ಪ್ರತಿಯೊಬ್ಬರು ವ್ಯಕ್ತಿಗೂ ಗೊತ್ತಿತ್ತು ಬಂಗಾರ ಅಂದರೆ ಲಕ್ಷ್ಮಿ, ಅದು ನಮ್ಮ ಮನೆಯ ಬಂಗಾರವನ್ನು ಹಂಗೆ ಅಡ ಇಡಬಾರದು ಅನ್ನುವಂಥದ್ದು. ಆದರೆ ಇತ್ತೀಚೆಗೆ ಅದೇನಾಯಿತು, ಸ್ವಲ್ಪ ವ್ಯತ್ಯಾಸಗಳಾಯಿತು. ಪ್ರೈವೇಟ್ ಪ್ಲೇಯರ್ಸ್ ಅಂತೀವಿ. ಸೊ ಆ ಥರ ದೊಡ್ಡ ದೊಡ್ಡ ಕಂಪ್ನಿಗಳು ಒಂದಿಷ್ಟು ಜನ ಬಂದರು. ಅದೇನೋ ಬಂಗಾರ ಅಡ ಇಡೋವಂಥದ್ದು ಏನೋ ದೊಡ್ಡ ಸಾಧನೆ ಅನ್ನೋ ಥರ ತೋರಿಸ್ಬಿಟ್ರು. ನಿಮಗೆ ದುಡ್ಡು ಬೇಕಾ, ನಿಮ್ಮ ಬಂಗಾರಕ್ಕೆ ಒಳ್ಳೆ ರೇಟ್ ನಾವು ಕೊಡಿಸ್ತೀವಿ ಅನ್ನೋ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಮಾಡಿದ್ರು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅದರಲ್ಲಿ ಬಂದರು, ಬಂಗಾರ ಅಡ ಇಡಿ ಅಂತ ಹೇಳಿ. ಬಹಳ ಕೆಟ್ಟ ಬೆಳವಣಿಗೆ ಆಯಿತು. ಈಗಂತೂ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೂಡ ಬಂಗಾರ, ಗೋಲ್ಡ್ ಲೋನ್, ಅಲ್ಲಿ ಕೆಲಸಗಾರರಿಗೆ ಟಾರ್ಗೆಟ್, ಈ ತಿಂಗಳು ಎಷ್ಟು ಗೋಲ್ಡ್ ಲೋನ್ ಮಾಡಿದೆ, ಎಷ್ಟು ಗೋಲ್ಡ್ ಲೋನ್ ಮಾಡಿದೆ, ಏನೋ ಅವನು ಹೋಗಿ ಕದ್ಕೊಂಬರಕ್ಕಾಗತ್ತಾ ವರ್ಕರ್ ಹೋಗಿ, ಅಥವಾ ಚಾಕು ಮೇಲೆ ಅಡ ಇಡು ಬಂಗಾರ ಅಂತ ಹೇಳೋಕ್ಕಾಗತ್ತಾ? ಸೊ ಅಷ್ಟು ಪ್ರೆಷರೈಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರಿಗಟ್ಟ ಬಿಸ್ನೆಸ್ ಬೇಕು ಅವರಿಗೆ. ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೂಡ ಬಿಸ್ನೆಸ್ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿದೆ, ನಮಗೆ ಬಿಸ್ನೆಸ್ ಬೇಕು ಅಂತ. ಸೊ ಹೀಗಾಗಿ ಎಲ್ಲರೂ ಗೋಲ್ಡ್ ಲೋನ್ ಮನುಷ್ಯ ಕೂಡ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಬಂಗಾರ ತಗೊಂಡೋಗಿ ಅಡ ಇಡುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಂಗೆ ಆಗಬಾರ್ದು. ಬಂಗಾರ ಅಡಮಾನ ಇಡತಕ್ಕಂಥದ್ದು ಅತ್ಯಂತ ಕೆಟ್ಟದಾದಂತಹ ಒಂದು ಪ್ರವೃತ್ತಿ. ಗೊತ್ತಾಯ್ತಲ್ಲ, ಮನೆ ಲಕ್ಷ್ಮೀನ ತಗೊಂಡೋಗಿ ಅಡ ಇಟ್ಟಂಗೆ ಆಯಿತು. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಗೊತ್ತಾಯ್ತಲ್ಲ, ಭಾಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಂಗಾರ ಅಡಮಾನ ಇಡಬೇಡಿ. ಒಂದ್ಸಲ ನೀವು ಬಂಗಾರ ಅಡಮಾನ ಹೋಯ್ತು ನಿಮ್ಮ ಮನೆಯಿಂದ ಅಂದರೆ ಕಬ್ಬಿಣಗಾಣಕ್ಕೆ ಕೈ ಕೊಟ್ಟಂಗೆ, ಅದು ವಾಪಸ್ ತಗೊಳಕ್ಕಾಗಲ್ಲ. ಅದು ಸುಳಿಯೋದು, ಆ ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ರೆ ಅಂದರೆ ದಾರಿದ್ರ್ಯ ಮೇಲಿಂದ ಮೇಲೆ. ನೀವು ನೆನಪು ಮಾಡ್ಕೊಳ್ಳಿ. ನೀವು ಬಂಗಾರ ಅಡಮಾನ ಇಟ್ಬಿಟ್ಟು ಏನು ದುಡ್ಡು ತಂದ್ರಲ್ಲ, ಅದು ಎಷ್ಟರ ಮಟ್ಟಿಗೆ ಅದು ನಿಮಗೆ ಕೆಲಸ ಮಾಡ್ತು, ಎಷ್ಟರ ಮಟ್ಟಿಗೆ ಅದು ನಿಮಗೆ ಸಹಾಯಕವಾಯಿತು. ಈಗ ಆ ದುಡ್ಡು ಇಲ್ಲ, ಬಂಗಾರನೂ ಇಲ್ಲ, ತೀರಿಸ್ಕೊಳ್ಳೋಕ್ಕೂ ಬರೋಕ್ಕಲ್ಲ ಅಂತ ಎಷ್ಟು ಜನರ ಸಮಸ್ಯೆ ಆಗಿದೆ. ಸೊ ಅದರಿಂದ ಬಂಗಾರ ಅಡಮಾನ ಇಡತಕ್ಕಂಥದ್ದು ದರಿದ್ರ ಪದ್ಧತಿ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಮ್ಮ ಭಾರತೀಯರಲ್ಲಿ ಸವಿನಯವಾದಂತಹ ಪ್ರಾರ್ಥನೆ, ಆ ಥರದ ಒಂದು ವಿಚಾರಕ್ಕೆ ಹೋಗ್ಲಿ ಬಿಡಿ. ಬೇರೆ ಏನೋ ಒಂದು ಲೋನ್ಗಳು ಕಷ್ಟಪಟ್ಟು ಹೆಂಗೆ ಗೊತ್ತಾ, ಗಂಜಿ ಕುಡ್ಕೊಂಡಾರು ನಾನು ಇರ್ತೀನಿ, ಬಂಗಾರ ಮಾತ್ರ ಅಡ ಇಡಲ್ಲ ನಾನು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದರೆ ಬಂಗಾರ ನಿಮ್ಮಲ್ಲಿ ವೃದ್ಧಿಯಾಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಗ್ರಾಮ್ಗಳಲ್ಲಿ, ಈಗ ಮಿಲಿಗಳಲ್ಲಿ ಬಂಗಾರಕ್ಕೆ ಬಂದ್ಬಿಟ್ಟಿದ್ದೀರಾ? ಇಲ್ಲ, ನಿಮ್ಮ ಮನೆಗಳಲ್ಲೂ ಕೆಜಿಗಳಲ್ಲೇ ಬಂಗಾರ ಬರಬೇಕು ಅಂದರೆ ಫಸ್ಟ್ ನೀವು ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು. ಬಂಗಾರವನ್ನು ಅಡಮಾನ ಇಡ್ತಕ್ಕಂಥ ಪದ್ಧತಿಯಿಂದ ಹೊರಬರಬೇಕು. ಯಾವುದೇ ಕಾರಣಕ್ಕೂ ಬಂಗಾರ ಅಡ ಇಡ್ಕೋಬೇಡಿ. ಅದು ನಮ್ಮ ಮನೆ ಲಕ್ಷ್ಮಿ. ಅದು ಸಾಧ್ಯವಾದ್ರಿಂದ ಸಂಪಾದನೆ ಮಾಡ್ಲಿಕ್ಕೆ ನೋಡಿಬಿಟ್ರೆ ಅದನ್ನು
ಅಡ ಇಡ್ಲಿಕ್ಕೆ ಹೋಗಬೇಡಿ. ಈಗ ಸಂಪಾದನೆ ಹಾಗೂ ಅಡಮಾನ ಈ ವಿಚಾರಕ್ಕೆ ಬರ್ತೀನಿ. ಬಂಗಾರ ಸಂಪಾದನೆ ಮಾಡಬೇಕು ಅಂತಂದರೆ ಕರ್ಕಾಟಕ ರಾಶಿಯವರು ಏನು ಮಾಡಬೇಕಂದ್ರೆ ಯಾವ ದೇವತಾರಾಧನೆ ಮಾಡೋ ಮೂಲಕ, ಹೌದು ಕಷ್ಟಪಟ್ಟು ದುಡಿಬೇಕು, ನಿಯತ್ತಾಗಿ ದುಡಿಬೇಕು, ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಮಾಡಬೇಕು, ಅದಾದಮೇಲೆ ಬಂಗಾರ ಉಳಿದ್ರೆ ದುಡ್ಡು ತಗೋಬೇಕು, ಅದು ಗೊತ್ತಾಯ್ತು ನನಗೆ. ಆದರೂ ಕೂಡ ಬಂಗಾರವನ್ನು ಸಂಪಾದನೆ ಮಾಡಬೇಕಾದ್ರೆ ನೀವು ಸಂಪಾದನೆ ಇತ್ಯಾದಿಗಳು ಎಷ್ಟೋ ಮಾಡಿರ್ತೀರಿ, ಯಾಕೆ ಬಂಗಾರ ತಗೊಳ್ಳಿಲ್ಲ? ಇವತ್ತಿನ ದಿವಸ ಮೊದಲು ಈಗ ಒಂದು 10-15 ವರ್ಷದ 20 ವರ್ಷದ ಹಿಂದೆ 500 ಗ್ರಾಮ್ ಬಂಗಾರ ಇದ್ದಾಗ 500 ರೂಪಾಯಿ 1 ಗ್ರಾಮ್ ಬಂಗಾರ ಇದ್ದಾಗಲೂ ಸಹ ನೀವು ಬಂಗಾರವನ್ನು ತೆಗೆದುಕೊಳ್ಳಿಲ್ಲ. 500 ರೂಪಾಯಿ ಬಂಗಾರ ಯಾರು ತಗೊಳ್ತೀರಾ ಅಂತ. ಈಗ ನೀವು 500 ರೂಪಾಯಿ ಗ್ರಾಮ್ ಬಂಗಾರ ಇದ್ರೆ ಅರ್ಧ ಕೆಜಿ ತಗೊಂಡ್ಬಿಡ್ತೀರಾ, ಬಟ್ ಗ್ರಾಮ್ ಬಂಗಾರ 10,000 ರೂಪಾಯಿ ಕೊಟ್ಟೋಗಿದೆ. ಸೊ ಅದರಿಂದ ಇವಾಗಲೂ ಅಂತಂದ್ರೆ ಇನ್ನು 20,000ಕ್ಕೂ 30,000ಕ್ಕೂ ಕೂಡ ಹೋಗ್ಬಿಡುತ್ತೆ ಅದು, ಕಣ್ಣು ಮುಚ್ಚಿಬಿಡೋ ಅಷ್ಟರಲ್ಲಿ. ಸೊ ಆದ್ದರಿಂದ ಕೂಡಲೇ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಜೀವನದಲ್ಲಿ. ಅದಕ್ಕೆ ಆ ಭಾವನೆ ಬರಬೇಕಲ್ಲ. ಈಗ ನಿಮ್ಮ ಹತ್ರ ಒಂದು 10,000 ಬಂತು ಅಂದರೆ ಬೇರೆ ಏನೋ ಮಾಡಿದ್ರೆ 1 ಗ್ರಾಮ್ ಬಂಗಾರನೇ ತಗೊಳ್ತೀನಿ ಅನ್ನುವ ಭಾವನೆ ನಿಮ್ಮಲ್ಲಿ ಬರಬೇಕು ಅಂದ್ರೂ ಅದಕ್ಕೆ ಯೋಗ ಅನ್ನುವಂಥದ್ದು ಬರಬೇಕಾಗತ್ತೆ. ನನಗೆ ಗೊತ್ತು, ಕಷ್ಟಪಟ್ಟು ದುಡಿದೇ ತಗೋಬೇಕು, ಕೂತ್ಕೊಂಡು ಜಪ ಮಾಡಿಬಿಟ್ರೆ ಯಾವುದೋ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಏನೋ ಬಂಗಾರ ಬಂದ್ಬಿಡಲ್ಲ, ನನಗೂ ಗೊತ್ತು. ಆದರೆ ಅದೊಂದು ಫೋರ್ಸ್, ಒಂದು ಬೆನ್ನಿಗೆ ಒಂದು ಶಕ್ತಿ ಥರ. ನೀವು ಬರುವ ದುಡ್ಡು ಬೇರೆ ಎಲ್ಲೆಲ್ಲೋ ವೃಥಾ ವೇಸ್ಟ್ ಆಗೋ ಬದಲಾಗಿ ಒಂದು ಬಂಗಾರದ ಸ್ವರೂಪದಲ್ಲಿ ಇಟ್ಕೊಳ್ಬಹುದಲ್ಲ, ತೆಗೆದು ಖರೀದಿ ಮಾಡುವ ಯೋಗ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ನಂಬಿಕೆ ಇದೆ, ಯಾರಿಗೆ ಭಕ್ತಿ ಇದೆ, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಆಸೆ ಇದೆ, ಅವರು ಮಾತ್ರ ಬೇಕಾದರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಇಲ್ದಿರೋವಂಥವ್ರು ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅನ್ನುವಂಥವ್ರೆಲ್ಲ ಬಿಟ್ಬಿಡ್ಬೋದು, ಏನು ಒತ್ತಾಯ ಇಲ್ಲ. ನಾನು ಹೇಳ್ತಿರುವಂಥದ್ದು ಅರ್ಥ ಮಾಡ್ಕೊಳ್ಳಿ. ನೀವು ಮಾಡುವ ಕಷ್ಟ ಪಡಲೇಬೇಕಾಗತ್ತೆ, ಮಾಡುವ ದುಡಿಮೆ ಮಾಡಲೇಬೇಕಾಗತ್ತೆ. ಜೊತೆಯಲ್ಲಿ ಸ್ವಲ್ಪ ದೇವತಾರಾಧನೆ ಮಾಡಿದ್ರೆ, ಯಾವ ದೇವತಾರಾಧನೆ ಮಾಡಿದ್ರೆ ಬಂಗಾರ ನಿಮ್ಮ ಜೀವನದಲ್ಲಿ ಜಾಸ್ತಿ ಬರ್ತದೆ ಅನ್ನುವಂಥದ್ದು. ಅದೇ ದ್ವಿತೀಯ ಹಾಗೂ ಶುಕ್ರ, ದ್ವಿತೀಯಾಧಿಪತಿ ಹಾಗೂ ಶುಕ್ರ. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯಾಧಿಪತಿ ಯಾರು ಅಂತಂದ್ರೆ ರವಿ, ಸೂರ್ಯಗ್ರಹ. ಇನ್ನು ಶುಕ್ರ ಅಂದರೆ ರವಿ ಶುಕ್ರರ ಆರಾಧನೆಯಿಂದ ಕರ್ಕಾಟಕ ರಾಶಿಯವರಿಗೆ ಬಂಗಾರ ಅನ್ನತಕ್ಕಂಥದ್ದು ಜೀವನದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಅರ್ಥ. ಸೊ ಬಂಗಾರ ಚೆನ್ನಾಗಿ ಬರಬೇಕು ಅಂದರೆ ಪ್ರತಿದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಬೇಕು ಕರ್ಕಾಟಕ ರಾಶಿಯವರು. ಬೆಳಗ್ಗೆ ಬೇಗ ಎದ್ದು 5 ಗಂಟೆ ಒಳಗಡೆ ಎದ್ದು ಸ್ನಾನ ಮಾಡಿಕೊಂಡು 5:15 ಒಳಗಡೆ ಸ್ನಾನ, 5:15 ಒಳಗಡೆ ಸ್ನಾನ ಮುಗಿಸ್ಕೊಂಡು ಏನು 5:15 6 ಗಂಟೆಗೆ ಸೂರ್ಯೋದಯ ಆಗ್ತಿರುತ್ತಲ್ಲ, ಆ ಉದಯಿಸ್ತಿರುವ ಸೂರ್ಯನಿಗೆ 3 ಅರ್ಘ್ಯಗಳನ್ನು ಬಿಡಬೇಕು. ನೀರು ಇಟ್ಕೊಂಡು ಓಂ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್, ಭಾಸ್ಕರಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಲ್ವಾ, ಅರುಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. 3 ಸಲ 3 ಟೈಮ್ಸ್ ಅದರ ಅರ್ಘ್ಯವನ್ನು ಬಿಡಬೇಕು. ಆ ಮಂತ್ರವನ್ನು ಹೇಳಿ ಸೂರ್ಯನಿಗೆ ಅರ್ಘ್ಯ ಬಿಡ್ತಕ್ಕಂಥದ್ದಿರಬಹುದು, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಇರಬಹುದು, ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದಿರಬಹುದು, ಅಥವಾ ಸೂರ್ಯ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನವಗ್ರಹ ಹೋದರೆ ಮಧ್ಯದಲ್ಲಿ ಸೂರ್ಯ ಇರ್ತಾನೆ. ಸೂರ್ಯನಿಗೆ ನೀವೇನಾದರೂ ಕರ್ಕಾಟಕ ರಾಶಿಯವರಾದರೆ ಆ ಸೂರ್ಯನಿಗೆ ಫಲಪಂಚಾಮೃತ ಅಭಿಷೇಕ, ಕೆಂಪು ಹೂಗಳಿಂದ ಅರ್ಚನೆ ಮಾಡಿಸಿದ್ರೆ ನಿಮ್ಮಲ್ಲಿ ಬಂಗಾರದ ಶೇಖರಣೆ ಜಾಸ್ತಿ ಆಗ್ತದೆ. ಎರಡನೇದು ಶುಕ್ರ. ಶುಕ್ರ ಅಂದ್ರೇ ಅಮ್ಮನವರು ಅಂತ. ಪ್ರತಿ ದಿವಸ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ತಕ್ಕಂಥದ್ದು. ತುಂಬ ಲಾಂಗ್ ಟೈಮ್ ತಗೊಳತ್ತಾಗಲ್ಲ ಅನ್ಕೊಂತೀರಾ, ಒಂದು ದುರ್ಗಾ ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ, ಈಗ ತುಂಬ ಆ್ಯಪ್ಗಳಿದ್ದಾವೆ. ಅದರಲ್ಲಿ ನೀವು ದಿನ 1 ಗ್ರಾಮ್ 10,000 ಆಗೈತು. ದಿನ ನೀವೊಂದು 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕೂಡ ಬಂಗಾರವನ್ನು ಖರೀದಿ ಮಾಡಿ ಇಟ್ಕೊಳ್ಬೋದು ನೀವು, ಆಯಿತಾ. ಆ ಆ್ಯಪ್ಗಳು ನಂತರ 1 ಗ್ರಾಮ್ 2 ಗ್ರಾಮ್ ಆದಮೇಲೆ ನೀವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ಬಂಗಾರದಗಳಕ್ಕೆ. ಅದನ್ನು ಮಾಡ್ಲಿಕ್ಕಾದ್ರೂ ಒಂದು ಮನಸ್ಸು ಬೇಕಲ್ಲ ನಿಮಗೆ, ಅಥವಾ ನೆನಪಾಗಬೇಕು, ಟೈಮ್ ಇರಬೇಕು, ಮನಸ್ಸು ಇರಬೇಕು, ದುಡ್ಡು ಇರಬೇಕು, ಸೇವಿಂಗ್ ಎಲ್ಲದೂ ಆಗಬೇಕು. ಆ ಸಮಯ ಕೂಡ ಬರಬೇಕು ಅಂತಂದರೆ ಇದೆಲ್ಲ ನಿಮಗೆ ಸಹಕಾರವಾಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದು ಲಕ್ಷ್ಮೀ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿದ್ರೆ ಬಂಗಾರವನ್ನು ಸಂಪಾದನೆ ಮಾಡಿಡಬೇಕು ಅಂತ ಕರ್ಕಾಟಕ ರಾಶಿಯವರಿಗೆ ಅನಿಸುತ್ತೆ, ಹಾಗೂ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾರೆ, ಆಯ್ತಲ್ವಾ. ಇದು ಬಹಳ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡ್ತಕ್ಕಂಥದ್ದು, ಬಾಗಿನ ಕೊಡ್ತಕ್ಕಂಥದ್ದು, ಶುಕ್ರವಾರಗಳಲ್ಲಿ ಮುತ್ತೈದೆಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ಪಡೀತಕ್ಕಂಥದ್ದು. ಸೊ ಈ ಥರ ಹೆಣ್ಣು ಮಕ್ಕಳನ್ನು ಸಂತೋಷಪಡಿಸಿ, ಅವರಿಗೆ ಹಣ್ಣು, ಹೂವು, ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟು ಸಂತೋಷಪಡಿಸಿ ಅವರು ಆಶೀರ್ವಾದ ಮಾಡಿದ್ರು ಮುತ್ತೈದೆಯರು ನಿಮಗೆ ಅಂದರೆ ನಿಮಗೆ ಬಂಗಾರ ಸಿಗುವಂತಹ, ಬಂಗಾರವನ್ನು ಸಂಪಾದನೆ ಮಾಡುವಂತಹ ಯೋಗ ಫಲಗಳು ಅಂತ, ಆಯ್ತಲ್ವಾ. ಶುಕ್ರ ಅಷ್ಟೋತ್ರ ಪಠನ, ರವಿ ಅಷ್ಟೋತ್ರ ಪಠನ. ಶುಕ್ರವಾರ ಒಂದು ಹೊತ್ತಾದರೂ ಉಪವಾಸ ಮಾಡಿ ಅಮ್ಮನವರ ಸನ್ನಿಧಾನಗಳಿಗೆ ಹೋಗಿ ಬರೋದು, ಅಥವಾ ದೇವಸ್ಥಾನಗಳಿಗೆ, ಇಲ್ಲ ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೊಮ್ಮೆ ದೊಡ್ಡ ದೊಡ್ಡ ಅಮ್ಮನವರ ಕ್ಷೇತ್ರಗಳಿಗೆ ಹೋಗಿ ಒಂದು ಹರಕೆ ಪ್ರಾರ್ಥನೆ ಮಾಡ್ಕೊಂಡು ಬರೋದು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದ್ಭುತವಾಗಿ ಬಂಗಾರವನ್ನು ಸಂಪಾದನೆ ಮಾಡುವ ಯೋಗ ಬರ್ತದೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಬಂಗಾರ ಸಂಪಾದನೆ ಮಾಡಿದ್ದೇನೆ ಗುರುಗಳೇ, ಬಟ್ ಎಲ್ಲ ತೊಗೊಂಡೋಗಿ ಗೋಲ್ಡ್ ಲೋನ್ ಇಟ್ಬಿಟ್ಟು ತಗೊಂಬಂದು ಎಲ್ಲೆಲ್ಲೋ ಖರ್ಚು ಮಾಡ್ಕೊಂಡಿದ್ದೀನಿ, ಈಗ ಬಂಗಾರ ಬಿಡಿಸ್ಕೊಂಡು ಬರಬೇಕು, ಆಗ್ತಾ ಇಲ್ಲ. ಏನು ಮಾಡಿದ್ರೆ ಬಂಗಾರವನ್ನು ಬಿಡಿಸ್ಕೊಂಡು ಬರಬಹುದು ನೀವು ಮನೆಗೆ, ಇದನ್ನು ಸಹ ಹೇಳ್ತೇನೆ, ಆಯಿತಾ.
ಈಗ ಬಂಗಾರ ಖರೀದಿ ಇರಬಹುದು ಅಥವಾ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಂಡು ಬರತಕ್ಕಂಥದ್ದು ಇರ್ಬೋದು. ಇದು ಎರಡಕ್ಕೂ ನಿಮಗೆ ಅನುಕೂಲವಾಗುವ ಒಂದು ಅದ್ಭುತವಾದಂತಹ ಮಂತ್ರ ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಆ ಮಂತ್ರವನ್ನು ಹೇಳ್ತೇನೆ, ಅದನ್ನು ಡೈಲಿ ಕೇಳಿಸ್ಕೊಳ್ತಾ ಇದ್ರೆ ಇಲ್ದಿರೋರು ಖರೀದಿನೂ ಮಾಡಬಹುದು, ಆ ಶಕ್ತಿಯನ್ನು ಭಗವಂತ ಕೊಡ್ತಾನೆ. ಅಥವಾ ಇರೋರು ಅಡಮಾನ ಇಟ್ಟಿರೋರು ಬಿಡಿಸ್ಕೊಂಡು ಬರಲಿಕ್ಕೂ ಸಹ ತುಂಬ ಅನುಕೂಲ ಆಗ್ತದೆ. ಆಯಿತಾ? ಇದು ಒಂದು ವಿಚಾರ. ಈಗ ಅಡಮಾನ ಇಟ್ಟಿದ್ದನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಏನು ಮಾಡಬೇಕು? ಷಷ್ಠ್ಯಾಧಿಪತಿ ಗುರು. ಆದ್ದರಿಂದ ನೀವು ಕರ್ಕಾಟಕ ರಾಶಿಯವರಾಗಿ ಬಂಗಾರ ಅಡಮಾನ ಇಟ್ಬಿಟ್ಟಿದ್ದೀರಾ, ಬಿಡಿಸ್ಕೊಂಡು ಬರಬೇಕು ಬೇಗ ಬೇಕಾ ಅಂದರೆ ಗುರುವಾರ ಒಂದು ಹೊತ್ತು ಉಪವಾಸವನ್ನು ಮಾಡಬೇಕು. ಮಾಡಿ ಗುರುವಿನ ಆರಾಧನೆ ಮಾಡಬೇಕು. ಯಾವ್ಯಾವ ಕರ್ಕಾಟಕ ರಾಶಿಯವರು ಗುರುವಾರ ಒಂದು ಹೊತ್ತಾದರೂ ಮಿನಿಮಮ್ ಉಪವಾಸ ಮಾಡ್ತಾರೋ, ಗುರು ಆರಾಧನೆ ಮಾಡ್ತಾರೋ, ಗುರು ಸನ್ನಿಧಾನಗಳಿಗೆ ಹೋಗ್ತಾರೋ, ನೀವು ಅಬ್ಸರ್ವ್ ಮಾಡಿ, ಅವರು ಅಡಮಾನ ಇಟ್ಟ ಬಂಗಾರವನ್ನು ನಿಧಾನಕ್ಕೆ ಬಿಡಿಸ್ಕೊಂಡು ಬರೆದ್ಬಿಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಬಹುದು, ಗುರುಗ್ರಹದ ಆರಾಧನೆ ಮಾಡಬಹುದು, ಗುರು ಅಷ್ಟೋತ್ತರ ಪಠನೆ ಮಾಡಬಹುದು, ಗುರುವಾರ ಒಂದು ಹೊತ್ತು ಉಪವಾಸ ಮಾಡಬಹುದು. ಮನೆ ಹತ್ತಿರದಲ್ಲಿ ಎಲ್ಲಾದರೂ ರಾಘವೇಂದ್ರ ಸ್ವಾಮಿ ಮಠನೋ, ಸಾಯಿಬಾಬಾ ಟೆಂಪಲೋ, ದತ್ತಾತ್ರೇಯ ದೇವಸ್ಥಾನಗಳಿದ್ದರೆ ಹೋಗಿ ಕಾಲು ನೋವು ಬರ್ದನಕ ಬದಕ್ಷ ನಮಸ್ಕಾರ ಮಾಡ್ಕೊಂಡು ಬರಬಹುದು. ಗುರುವಾರಗಳಲ್ಲಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಗಂಟು ಕಟ್ಟಿ ಅದನ್ನು ಅಲ್ಲಿ ಪುರೋಹಿತರಿಗೆ ಯಾರಿಗಾರು ದಾನ ಅಥವಾ ದೇವರಲ್ಲಿ ಸಮರ್ಪಣೆ ಇತ್ಯಾದಿಗಳು ಮಾಡಬಹುದು. ಹಾಗೂ ಆ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಎಲ್ಲರೂ ಒಂದು ಹರಕೆ ಮಾಡ್ಕೊಳ್ಬಹುದು, ನಾನು ಅಡಮಾನ ಇಟ್ಟ ಬಂಗಾರ ಬಿಡಿಸ್ಕೊಂಡು ಬಂದರೆ ನಾನು ಅದರಲ್ಲಿ ಒಂದು 100 ಮಿಲಿ ಅಂದರೆ ನಿಮಗೆ ಒಂದು 1000 ರೂಪಾಯಿ ಆಗ್ಬೋದು, 100 ಮಿಲಿ ಅಂತಂದರೆ. ಸೊ ಅಷ್ಟಾರು ನಾನು ಕಾಣಿಕೆಯನ್ನು ನಾನು ಆ 100 ಮಿಲಿಯಷ್ಟು ದುಡ್ಡನ್ನಾರು ಬಂಗಾರದ ದುಡ್ಡನ್ನು ಅಥವಾ ಬಂಗಾರದ ದುಡ್ಡನ್ನು ನಾನು ಹುಂಡಿಗೆ ಹಾಕ್ತೀನಿ ಅಂಥೇಳಿ ಒಂದು ಪ್ರಾರ್ಥನೆ ಹರಕೆ ಮಾಡ್ಕೊಳ್ಬಹುದು. ಈ ಥರ ಮಾಡ್ಕೊಂಡಾಗ ನಿಮಗೇನಾಗುತ್ತೆ, ಸ್ವಲ್ಪ ಬಂಗಾರವನ್ನು ಬೇಗ ಬಿಡಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅಥವಾ ಮಂತ್ರಾಲಯ ಅಥವಾ ಶಿರ್ಡಿ ಅಥವಾ ಗಾಣಗಾಪುರ ಅಥವಾ ಹೀಗೆ ಗುರು ಸನ್ನಿಧಾನಗಳಿಗೆ ಹೋಗಿ ಅಲ್ಲೊಂದು ಹರಕೆ ಪ್ರಾರ್ಥನೆ, ಅಲ್ಲೇನು ಊಟ ಕೊಡ್ತಾರಲ್ಲ ಪ್ರಸಾದ ಭೋಜನ, ಆ ಭೋಜನ ಮಾಡ್ತಕ್ಕಂಥದ್ದು, ಅಲ್ಲಿ ತುಲಾಭಾರ ಸೇವೆ, ತೀರ್ಥ ಸ್ನಾನ ಮಾಡಿಸ್ಕೊಳ್ತಕ್ಕ ಈ ಥರ ಗುರು ಆರಾಧನೆಯಿಂದ ನೀವು ಕರ್ಕಾಟಕ ರಾಶಿಯವರು ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ಬೋದು. ಯಾಕೆಂದರೆ ಷಷ್ಠ್ಯಾಧಿಪತಿ ನಿಮಗೆ ಗುರುಗ್ರಹನಾಗಿರ್ತಾನೆ. ಸೊ 3 ಗ್ರಹಗಳನ್ನು ಬರೆದುಕೊಂಡು, ಒಂದು ರವಿ, ಒಂದು ಶುಕ್ರ, ಒಂದು ಗುರು, ಈ 3 ಗ್ರಹಗಳ ಆರಾಧನೆ ನಿಮಗೆ ಅಡಮಾನ ಇಟ್ಟ ಬಂಗಾರವನ್ನೂ ಬಿಡಿಸ್ಕೊಳ್ಬಹುದು ಅಥವಾ ಹೊಸ ಬಂಗಾರವನ್ನೂ ಖರೀದಿ ಮಾಡಲಿಕ್ಕೆ ತುಂಬ ಅನುಕೂಲವಾಗುತ್ತದೆ. ಆದರೆ ನೆನಪಿಟ್ಕೊಳ್ಳಿ, ಫಸ್ಟ್ ಮನುಷ್ಯನಿಗೆ ಬಂಗಾರ ಬಿಡಿಸ್ಕೊಳ್ಬೇಕು ಅನ್ನೋ ಮನಸ್ಸು ಬರಬೇಕು. ಆದ್ದರಿಂದ ಫಸ್ಟ್ ನೀವು ಹಠ, ಒಂದು ಆಜ್ಞೆ ಪ್ರತಿಜ್ಞೆ ಥರ ನಾನು ಬಂಗಾರ ಬಿಡಿಸ್ಕೊಂಡು ಬರಲೇಬೇಕು. ಎರಡನೇದಾಗಿ ಇನ್ಮೇಲೆ ಈಗೇನು ಬಿಡಿಸ್ಕೊಂಡು ಬರ್ತೀನಲ್ಲ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಬಂಗಾರ ಅಡ ಇಡಲ್ಲ ಅನ್ನುವಂಥ ಒಂದು ದೃಢವಾದ ಸಂಕಲ್ಪ ಮೊದಲು ಬಹಳ ಇಂಪಾರ್ಟೆಂಟ್. ದೃಢವಾದ ಸಂಕಲ್ಪ ಇಲ್ಲದೆ ಇದ್ದರೆ ನಿಮಗೆ ಯಾವ ಪೂಜೆ ಯಾವ ಪುನಸ್ಕಾರ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಫಸ್ಟ್ ದೃಢವಾದ ಸಂಕಲ್ಪ ಇರಬೇಕು ಮನುಷ್ಯನಿಗೆ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ, ಆಯ್ತಲ್ವಾ? ಸೊ ಆ ದೃಢ ಸಂಕಲ್ಪದೊಂದಿಗೆ, ಹಾಗೂ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಬಂಗಾರವನ್ನು ಅಡ ಇಡಬೇಡಿ. ಯಾವ ಕರ್ಕಾಟಕ ರಾಶಿಯವರು ಶುಕ್ರವಾರ, ಭಾನುವಾರ, ಗುರುವಾರ, ಭಾನುವಾರ ಏನು ಎಲ್ಲ ಕಡೆ ರಜೆ ಇರ್ತದೆ ಅಂದ್ರೆ ಇಲ್ಲ, ಪ್ರೈವೇಟ್ ಪ್ಲೇಯರ್ಸ್ ಇರ್ತಾರೆ, ಭಾನುವಾರನೂ ಬಂದು ಅಡ ಇಡಿಸ್ಕೊಳ್ಳೋ ಅಂಥವ್ರು ಇರ್ತಾರೆ, ಆಯ್ತಲ್ವಾ? ಸೊ ಅದರಿಂದ ಗುರುವಾರ, ಶುಕ್ರವಾರ, ಭಾನುವಾರಗಳಲ್ಲಿ ಬಂಗಾರ ನಿಮ್ಮ ಮನೆಯಿಂದ ಹೊರಗಡೆ ಹೋಯ್ತು, ಅಡಮಾನಕ್ಕೆ ಹೋಯ್ತು ಅಂತಂದರೆ ಮತ್ತೆ ಪುನಃ ಅದು ನಿಮ್ಮ ಮನೆಗೆ ಬರೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅದೇ ಗುರುವಾರ ನಿಮಗೆ ಬಂಗಾರ ಬಿಡಿಸ್ಕೊಂಡು ಬರೋದು, ಶುಕ್ರವಾರ ಬಂಗಾರ ಬಿಡಿಸ್ಕೊಂಡು ಬರೋದು, ಭಾನುವಾರಗಳಲ್ಲಿ ಎಲ್ಲರೂ ಪ್ರೈವೇಟ್ ಸೆಕ್ಟರಲ್ಲಿ ಇಟ್ಟರೆ ಬಿಡಿಸ್ಕೊಂಬರೋ ಅವಕಾಶ ಇದ್ದಲ್ಲಿ ಬಿಡಿಸ್ಕೊಂಬರೋದು ಅಥವಾ ಖರೀದಿ ಮಾಡೋದು. ಗುರುವಾರ, ಶುಕ್ರವಾರ, ಭಾನುವಾರಗಳಲ್ಲಿ ಕರ್ಕಾಟಕ ರಾಶಿಯವರು ಬಂಗಾರ ಖರೀದಿ ಮಾಡಿದ್ರು ಅಂತಂದರೆ ಆ ಬಂಗಾರ ಇನ್ನು ವೃದ್ಧಿ ಆಗ್ತಿ, ಇನ್ನೂ ಹೆಚ್ಚೆಚ್ಚು ಖರೀದಿ ಮಾಡ್ತಾರೆ. ನೀವು ಬರೀ ಅಕ್ಷಯ ತದಿಗೆಗೆ ವೆಯ್ಟ್ ಮಾಡಬೇಕು ಅಂತಿಲ್ಲ, ವಾರದಲ್ಲಿ 3 ದಿನ ನಿಮಗೆ ಒಳ್ಳೆಯ ದಿವಸಗಳಿದ್ದಾವೆ ಬಂಗಾರವನ್ನು ಖರೀದಿ ಮಾಡಲಿಕ್ಕೆ, ಅಲ್ವಾ? ಸೊ ಇಲ್ಲೂ ಒಂದು ವಿಚಾರ ಅಂದರೆ ಗುರುವಿನ ಆರಾಧನೆ ನಿಮಗೆ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ಬಹುದು. ಈ ಬಾರಿ ಹುಣ್ಣಿಮೆ ಗುರುವಾರ, ಗುರುಪೂರ್ಣಿಮೆ ದಿವಸ ಬಂದಿದೆ. ಸೊ ಗುರುವಾರವೇ ಬಂದಿದೆ ಗುರುಪೂರ್ಣಿಮೆ ಈ ಬಾರಿ. ಸೊ ಅದರೊಂದು ವಿಶೇಷ ಪರಿಹಾರ ಇದೆ ನಿಮ್ಮ ಕರ್ಕಾಟಕ ರಾಶಿಯವರ ಬಂಗಾರ ರಿಲೇಟೆಡ್ ಸಮಸ್ಯೆ ಪರಿಹಾರಕ್ಕೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಈ ಬಂಗಾರದ ವಿಚಾರದಲ್ಲಿ ಅಂದರೆ ನೀವು ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳಿಕ್ಕಾಗಿರಬಹುದು ಅಥವಾ ಬಂಗಾರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಬಹುದು, ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗಬೇಕು ಅಂತ ಹೇಳಿ ನಮ್ಮಲ್ಲಿ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಆ ಮಂತ್ರವನ್ನ ಅಂತ ಹೇಳಿದ್ದೀನಿ, ಖಂಡಿತವಾಗಿ ಹೇಳ್ತೇನೆ. ಆ
ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಗುರುಪೂರ್ಣಿಮೆಯ ದಿವಸ ಅಂದರೆ ಜುಲೈ 10ನೇ ತಾರೀಕು ಗುರುವಾರ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ, ಆ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಶೇಷವಾದ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಈ ಧನಾಕರ್ಷಕ ಅದ್ಭುತವಾದ ಮಣಿಯನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಲಿದ್ದೇವೆ. ಈ ಧನಾಕರ್ಷಕ ರಾ ಪೈರೈಟ್ ಅಂತ ಕರಿತೀವಿ. ಈ ಧನಾಕರ್ಷಕ ಮಣಿಯನ್ನು ನೀವು ಸ್ವರ್ಣಾಕರ್ಷಣ ಭೈರವ ಒಂದು ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ಹೋಮ ಮಾಡಿ, ಎನರ್ಜೈಸ್ ಮಾಡಿ, ಅದು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮದೇ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿದಾಗ, ಅದು ಯಾವತ್ತು ಗುರುಪೂರ್ಣಿಮೆಯ ದಿವಸ. ಗುರುಪೂರ್ಣಿಮೆ ಗುರುವಾರ, ಗುರುಪೂರ್ಣಿಮೆ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಈ ಬಂಗಾರ ಅಡಮಾನ ಅಥವಾ ಬಂಗಾರ ಸಂಪಾದನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳೇನು ಬರಬಹುದು, ಸರ್ಪದೋಷಗಳಿಂದಾಗಿ ಬರಬಹುದು, ದುಡಿದಿದ್ದೇನು ಉಳಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲದರಲ್ಲೂ ಅದ್ಭುತವಾಗಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು, ನಿಮ್ಮ ಒಂದು ವಿಳಾಸ ಕಳಿಸಿದ್ರು ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಅಂದರೆ 10ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಒಂದು ನಿಮ್ಮ ಸಂಕಲ್ಪ ಸೇವೆಯನ್ನು ಆರಂಭವಾಗುತ್ತೆ. ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ. ಒಂದು 10:30 ಮೇಲೆ ನಾವು ಹೋಮಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ, ಆ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನೀವು ಹೆಸರು ಕೊಟ್ಕೊಳ್ಬಹುದು. ಯಾಕೆಂದ್ರೆ ಈ ಸ್ವರ್ಣಾಕರ್ಷಣ ಭೈರವ ಹೋಮದ ಜೊತೆಯಲ್ಲಿ ನಾವು ಅವತ್ತು ಗುರುವಾರ ಗುರುಪೂರ್ಣಿಮೆ ಆಗಿರೋದ್ರಿಂದ ಸಹಸ್ರ ಗುರುಶಾಂತಿ ಹೋಮವನ್ನು ಮಾಡಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ನಿಮಗೆ ಈ ಒಂದು ಗುರುಗಳ ಗುರುಪಾದುಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಈ ಒಂದು ಗುರುಪಾದುಕೆಗಳು ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮಗಳಲ್ಲಿ ಅಭಿಮಂತ್ರಣೆ ಆದರೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶನಿ ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗುತ್ತಿದೆಲ್ಲ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಗುರುಪಾದಿಗಳು, ಈ ಒಂದು ಪಾದಕೆಗಳು, ಅದ್ರ ಜೊತೆಗೆ ವಿಶೇಷವಾಗಿ ಈ ಧನಾಕರ್ಷಕ ಮಣಿಯನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಆ ವಿಶೇಷವಾದ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಓಂ ಅಸ್ಯ ಶ್ರೀ ಸ್ವರ್ಣಾಕರ್ಷಣ ಭೈರವ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಠುಪ್ ಛಂದಃ ಶ್ರೀ ಸ್ವರ್ಣಾಕರ್ಷಣ ಭೈರವೋ ದೇವತಾ ಶ್ರೀ ಸ್ವರ್ಣಾಕರ್ಷಣ ಭೈರವ ಪ್ರೀತ್ಯರ್ಥೆ ಸ್ವರ್ಣಾಭರಣ ಪ್ರಾಪ್ತ್ಯರ್ಥೆ ಜಪೆ ವಿನಿಯೋಗಃ. ಓಂ ಧ್ಯಾನಂ कोटिसूर्यप्रतीकाशं कुबेरनिलयं महः नेत्रत्रयं चतुर्बाहुं पाशाङ्कुशवराभयं शशिखण्डजटाचूडं स्वर्णाभरणभूषितं सर्वाभरणसम्पूर्णं शोभितं स्वर्णभैरवम्. ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहाराय ह्रां ह्रीं ह्रूं आं वं ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहाराय ह्रां ह्रीं ह्रूं आं वं ॐ वं आं ह्रूं ह्रीं ह्रां
महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं ಓಂ